ಶುಂಠಿ 1 ಇಂಚು, 1 ಗಡ್ಡೆ ಬೆಳ್ಳುಳ್ಳಿ, ಈರುಳ್ಳಿ 4, ಇದರಲ್ಲಿ ಆಲೂಗಡ್ಡೆ 2 ಮತ್ತು ಗೆಡ್ಡೆಕೋಸು 1 ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು 1 ಹಿಡಿ, ಹಸಿಮೆಣಸಿನ್ಕಾಯಿ 10, ಟೊಮೊಟೊ 1, ಕಡಲೆಪಪ್ಪು 1/4 ಕಪ್ಪು, ಧನಿಯಾ ಪೌಡರ್ 2 ಸ್ಪೂನು, ಮಟನ್ ಪೌಡರ್ 1 ಸ್ಪೂನು, ಗಸಗಸೆ, ಅರ್ಧ ಬಟ್ಲು ತೆಂಗಿನಕಾಯಿ ಪೀಸ್ ಮಾಡ್ಕೊಂಡಿದ್ದೀನಿ, ಒಂದಿಷ್ಟು ಬಟಾಣಿ, 1/4 kg ಹಿಚ್ಕಿನಬೇಳೆ, 1/4 kg ಇದು ಬೋಟಿ, ಕುರಿ ಬೋಟಿ ಇದು. ಬನ್ನಿ ಫ್ರೆಂಡ್ಸ್, ಮಾಡೋ ವಿಧಾನ ನೋಡ್ಕೊಳ್ಳೋಣ. ಕುಕ್ಕರ್ಗೆ ಈ ಬೋಟಿನ ಹಾಕಿ ಒಂದು 3 ವಿಸಿಲ್ ಹೊಡೆಸ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು, 1 ಗ್ಲಾಸ್ ಅಷ್ಟು. ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಒಂದು 3 ವಿಸಿಲ್ ಹೊಡೆಸ್ಕೊಂಡು ಬರೋಣ ಫ್ರೆಂಡ್ಸ್. ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಇದರಲ್ಲಿ ಅರ್ಧ ಭಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಹಸಿಮೆಣಸಿನ್ಕಾಯಿ ಏನಿದೆ ಅದು ಫುಲ್ ಹಾಕೋತಾ ಇದ್ದೀನಿ. ಹುರಿಗಡಲೆ, ಟೊಮೊಟೊ ಇವೆಲ್ಲ ಚೆನ್ನಾಗಿ ರುಬ್ಬೋದಕ್ಕೆ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಗಸಗಸೆ ನೋಡಿ ಫ್ರೆಂಡ್ಸ್, ಈ ರೀತಿ ಫ್ರೈ ಮಾಡ್ಕೋಬೇಕು ರುಬ್ಬೋದಕ್ಕೆ. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಕಾಯಿ, ಧನಿಯಾ ಪೌಡರ್, ಮಟನ್ ಮಸಾಲ, ಇವಾಗ ಏನು ಫ್ರೈ ಮಾಡಿದ್ರಲ್ಲ ಆ ಮಸಾಲ ಹಾಕ್ಕೋತೀನಿ ಫ್ರೆಂಡ್ಸ್. ಇವಾಗ ಏನು ಹುರ್ಕೊಂಡಿದ್ರು ಆ ಮಸಾಲೆ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿರಬೇಕು ಪೇಸ್ಟು. ನೋಡಿ ಫ್ರೆಂಡ್ಸ್, ಈ ರೀತಿ ಮೊದಲೇ ಒಂದು 3 ವಿಸಿಲು ಹೊಡೆಸ್ಕೊಂಡಿರ್ಬೇಕು ಫ್ರೆಂಡ್ಸ್. ಇವಾಗ ಮಾಡುವ ಪ್ರೊಸೀಜರ್ ನೋಡ್ಕೊಳ್ಳೋಣ ಬನ್ನಿ. ಇವಾಗ ಕುಕ್ಕರ್ ಇಟ್ಕೊಳ್ಳೋಣ. ಬೇಯಿಸ್ಕೊಂಡಿದ್ವಲ್ಲ ಅದೇ ಕುಕ್ಕರ್ ಫ್ರೆಂಡ್ಸ್. ಇವಾಗ ಒಂದು 3 ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಆಯಿಲ್ ಬಿಸಿ ಮಾಡೋಕ್ಕೆ ಬಿಡೋಣ. ಇವಾಗ ಏನು ಮಿಕ್ಕಿಸ್ಕೊಂಡಿದ್ದೀವಿ ಈರುಳ್ಳಿ ಅರ್ಧ ಭಾಗ, ಅದನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಏನಾದರೂ ಫ್ರೆಂಡ್ಸ್, ಈ ಗೊಜ್ಜು ಡಿಫ್ರೆಂಟಾಗಿದೆ, ಎಲ್ಲರೂ ಟ್ರೈ ಮಾಡ್ಬೋದು. ಚೆನ್ನಾಗಿರುತ್ತೆ ಚಪಾತಿಗೆ, ದೋಸೆಗೆ, ಮುದ್ದೆ ಜೊತೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಒಂದೇ ಥರ ಗೊಜ್ಜು ಮಾಡಿ ಯಾವಾಗಲೂ ತಿಂತಾ ಇರ್ತೀವಲ್ವ, ಈ ಥರ ಟ್ರೈ ಮಾಡಿ. ಇವಾಗ ಇದು ಹಿಚ್ಕಿನ ಅವರೆಕಾಳು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಬಟಾಣಿ ಹಾಕ್ಕೋತಾ ಇದ್ದೀನಿ. ಈ ಕಟ್ ಮಾಡಿದ ತರಕಾರಿಗಳು ಹಾಕ್ಕೋತಾ ಇದ್ದೀನಿ, ಆಲೂಗಡ್ಡೆ ಮತ್ತು ಈಗ 1 ಗೆಡ್ಡೆಕೋಸು. ಇದರಲ್ಲಿ ಸುವರ್ಣ ಗೆಡ್ಡೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗೆ ಸಿಕ್ಕಲಿಲ್ಲ, ಸೊ ಅದರಿಂದ ನಾನು ಹಾಕ್ತಾಯಿಲ್ಲ ಫ್ರೆಂಡ್ಸ್. ನಿಮಗೆ ಸಿಕ್ಕಿದ್ರೆ ನೀವು ಹಾಕ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಯಾಕಂದರೆ ನಾವು ಬೋಟಿಗೂ ಉಪ್ಪು ಹಾಕ್ಕೊಂಡಿದ್ದೀವಿ ಬೇಯಿಸೋಕೆ ಇಟ್ಟಾಗ. ಇವಾಗ ಇದಕ್ಕೆ ಈ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಇವಾಗ 5 ನಿಮಿಷ ಆಗಿದೆ ಫ್ರೆಂಡ್ಸ್. ಇವಾಗ ರುಬ್ಬಿದ ಮಸಾಲೆ ಹಾಕ್ಕೋತಾ ಇದ್ದೀನಿ. ಮಸಾಲೆ ಚೆನ್ನಾಗಿ ಸ್ವಲ್ಪ
ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್. ಇಷ್ಟು ಬೆಂದಿದೆ ಮಸಾಲೆ, ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಇವಾಗ ನಾವೇನು ಬೇಯಿಸ್ಕೊಂಡಿದ್ವಿ ಬೋಟಿ ಅದನ್ನು ಹಾಕ್ಕೋತಾ ಇದ್ದೀನಿ. ನೀರು ಅದರಲ್ಲಿ ಎಷ್ಟು ಹಾಕಿರ್ತೀರೋ ಅಷ್ಟು ಫುಲ್ ಹಾಕ್ಬಿಡ್ಬೇಡಿ ಫ್ರೆಂಡ್ಸ್, ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಉಪ್ಪು ಹಾಕ್ತಾಯಿಲ್ಲ ಫ್ರೆಂಡ್ಸ್, ಆವಾಗಲೇ ಹಾಕಿದ್ದೀನಿ. ಇವಾಗ ಬೇಯಿಸಿದ ನೀರಲ್ಲಿ ಒಂದು ಅರ್ಧ ಗ್ಲಾಸ್ ಹಾಕ್ತಾಯಿದ್ದೀನಿ. ಇನ್ನೊಂದು ಅರ್ಧ ಗ್ಲಾಸು. ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಫ್ರೆಂಡ್ಸ್ ಮುಚ್ಚಿ ಒಂದು ವಿಸಿಲ್ ಹೊಡ್ಸ್ಕೊಬರೋಣ ಫ್ರೆಂಡ್ಸ್, ಸಾಕು. ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿದೆ. ಒಂದು ವಿಸಿಲ್ ಸಾಕು ಫ್ರೆಂಡ್ಸ್. ಒಂದು ವಿಸಿಲ್ಗೆ ಅದು ಕಾಳೆಲ್ಲ ಬೆಂದೋಗಿರುತ್ತೆ, ಅಂದರೆ ಜಾಸ್ತಿ ವಿಸಿಲ್ ಹೊಡ್ಸಿದ್ರೆ ನುಣ್ಣಗಾಗಿ ಹೋಗ್ಬಿಟ್ಟಿರುತ್ತೆ. ನೋಡಿ ಫ್ರೆಂಡ್ಸ್, ಕಾಳೆಲ್ಲ ಕಾಣಿಸ್ತಾ ಇದೆಯಲ್ಲ. ಆಮೇಲೆ ಸಿಗೋಣ ಫ್ರೆಂಡ್ಸ್. ಈ ರೀತಿಯಾಗಿದೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಲೈಕ್ ಮಾಡಿಕೊಂಡು, ಶೇರ್ ಮಾಡಿ ಫ್ರೆಂಡ್ಸ್. ಚಪಾತಿಗೆ, ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಫ್ರೆಂಡ್ಸ್. ಬೋಟಿ, ಅವರೆಕಾಳು, ಇದಕ್ಕಿನ ಅವರೆಕಾಳು ಗೊಜ್ಜು. ಬಾಯ್ ಫ್ರೆಂಡ್ಸ್.